ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಮಾದಿಗೊಂಡನಹಳ್ಳಿಯ ಕಳ್ಳಿಪಾಳ್ಯದ BMS ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಕ್ಕಳಿಗಾಗಿ ಸುಗ್ಗಿ ಹಬ್ಬದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಭಕ್ತ ಮುನೇಶ್ವರ ಕ್ಷೇತ್ರದ ಧರ್ಮಾಧಿಕಾರಿ ಶ್ರೀ ರಂಗನಾಥಾನಂದ ಸ್ವಾಮೀಜಿಗಳು ಹಾಲು ಉಕ್ಕಿಸುವುದರ ಮೂಲಕ ಸುಗ್ಗಿ ಹಬ್ಬದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಶಾಲೆಯ ಮಕ್ಕಳು ಸ್ವತಃ ತಯಾರು ಮಾಡಿರುವ ಆಹಾರಗಳನ್ನು ಮಾರುವುದಕ್ಕೆ ಮಾರುಕಟ್ಟೆಯನ್ನು ನಿರ್ಮಿಸಿ ಆಹಾರ ಮೇಳ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಆಹಾರ ಮೇಳದಲ್ಲಿ ಮಕ್ಕಳು ಹಲವಾರು ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡಿದರು. ನಮಸ್ಕಾರ ಬುದ್ಧಿ. ಧರ್ಮಪ್ರಭು ಕೆಂಪೇಗೌಡರ ನಾಡಿನ ಮಾಗಡಿ ಸೀಮೆನಲ್ಲಿ ಮಾದಿಗೊಂಡನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಳ್ಳಿಪಾಳ್ಯದ BMS ಶಾಲೆಯಲ್ಲಿ ಇವತ್ತು ಕಣ್ಮರೆ ಆಗ್ತಾ ಇರತಕ್ಕಂಥ ಅನ್ನದಾತ ರೈತನ ಸೊಗಡನ್ನು ಪ್ರತಿಬಿಂಬಿಸ್ತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ. ಸಕಲ ಚರಾಚರ ಜೀವಿ ಜಂತುಗಳಿಗೆ ಆಹಾರವನ್ನು ನೀಡತಕ್ಕಂಥ ವಂದನೀಯ ರೈತನ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಳಿ ಬುದ್ಧಿ. ಇವತ್ತು ನಮ್ಮ ಮಾಗಡಿ ಕೆಂಪೇಗೌಡರು ಹುಟ್ಟಿದಂತಕ್ಕಂಥ ಒಂದು ನಾಡಿನಲ್ಲಿ ಈ ನಮ್ಮ BMS ವಿದ್ಯಾಪೀಠದ ಎಲ್ಲ ನಮ್ಮ ಶಿಕ್ಷಕರ ಸಿಬ್ಬಂದಿ ವರ್ಗದವರೆಗೂ ಮತ್ತು ನನ್ನ ಪುಟಾಣಿ ಮಕ್ಕಳಿಗೂ ಮತ್ತು ನನ್ನ ವಿದ್ಯಾರ್ಥಿಗಳು ನಮ್ಮ ಮಧ್ಯಮ ವರ್ಗದವರೆಗೂ ಹೇಳೋದೇನೆಂದರೆ, ಇವತ್ತು ಎಲ್ಲೋ ಒಂದು ಕಡೆ ನಾವು ಹಿಂದೆ ಮಾಡುವಂತಕ್ಕಂಥ ಎಲ್ಲವನ್ನು ಮರೆತಿರುವಂತಕ್ಕಂಥ ಒಂದು ಹುಲ್ಲು ಗುಡಿಸಲು ಯಾವ ರೀತಿಯಲ್ಲಿ ವಾಸ ಮಾಡಿದ ಹುಲ್ಲು ಗುಡಿಸಲಲ್ಲಿ ವಾಸ ಮಾಡಿದ್ದು ನಾನೇ ಇದ್ದೀನಿ, ಬೇರೆ ಯಾರೂ ಇಲ್ಲ.
16 ವರ್ಷ ಕಾಲ ಹುಲ್ಲುಗುಡಿಸಲ್ಲಿ ವಾಸವನ್ನು ಮಾಡಿ ಇಡೀ ನಮ್ಮ ಕೆಂಪೇಗೌಡರು ಹುಟ್ಟಿದಂತಕ್ಕಂಥ ಒಂದು ನಾಡಿನಲ್ಲಿ ಒಂದು ಸತ್ಯವನ್ನು ತೋರಿಸಿ ಒಂದು ಪುಟಾಣಿಯ ಮಕ್ಕಳಿಗೆ ಮುಂದಿನ ಒಂದು ಬೆಳವಣಿಗೆಗೆ ಬುದ್ಧಿ ಪ್ರಮಾಣ ಅಪಾರವಾದಂಥ ಗುರಿಯಲ್ಲಿ ಜ್ಞಾನೋದೈವ ಧರ್ಮದಾರಿ ಈ ಮಕರ ಒಂದು ಸಂಕ್ರಾಂತಿಯ ಹಬ್ಬದ ಪ್ರಯುಕ್ತವಾಗಿ ಇವತ್ತು ಇಲ್ಲಿ ಸುಗ್ಗಿಯ ಒಂದು ಹಬ್ಬವನ್ನು ಮಾಡಿರೋದು ನಾನು ಹೆಮ್ಮೆ ತಂದುಕೊಡುವಂತಕ್ಕಂಥ ಒಂದು ವಿಚಾರ. ಇವತ್ತು ಇಡೀ ನಾಡಿನ ಜನತೆ ಈ ನನ್ನ ಎಲ್ಲ ಮಕ್ಕಳು ಕೂಡ ಇದನ್ನು ನೋಡಿ ಮುಂದೆ ಇದನ್ನು ರೂಢಿಸ್ಕೊಂಡು ಹೋಗುವಂತಕ್ಕಂಥ ಒಂದು ಜವಾಬ್ದಾರಿ ಪ್ರತಿಯೊಬ್ಬರು ತೆಗೆದುಕೊಂಡಿದ್ದೆ. ಆದರೆ ಈ ನಾಡಿನ ಒಂದು ಜನತೆಗೇ ಒಂದು ಅಪಾರವಾದಂತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟಂತೆ. ಇದು ಯಾಕೆ ಅಂದರೆ ಹಿಂದೆ ನಮ್ಮ ನಡೆದಾಡುವಂತಕ್ಕಂಥ ದೈವ ಸಂಭೂತರಾದಂತಕ್ಕಂಥ ಶಿವಕುಮಾರ ಸ್ವಾಮೀಜಿಯವರು ಹುಟ್ಟಿದಂತಕ್ಕಂಥ ಒಂದು ನಾಡಿನಲ್ಲಿ ಅವರು 7 ಬಾರಿ ಈ ಜಾಗಕ್ಕೆ ಕಾಲಿಟ್ಟು ಅವರು ನಿರ್ಮಾಣವನ್ನು ಮಾಡಿದಂತಕ್ಕಂಥ ಇದು ವಿದ್ಯಾಸಂಸ್ಥೆ. ಆ ವಿದ್ಯಾಸಂಸ್ಥೆಯಲ್ಲಿ ಮೊದಲು ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತಕ್ಕಂಥ ಹೊರಟಾಗ ಅವರೊಂದು ಮಾತನ್ನು ಹೇಳಿದರು, ರಂಗಸ್ವಾಮಯ್ಯ, ಇಡೀ ಬಡ ಮಕ್ಕಳಿಗೆ ಅನ್ನದಾನವನ್ನು ನೀಡ್ತೀಯಾ, ಮಾಂಗಲ್ಯ ದಾನವನ್ನು ನೀಡ್ತಾ ಇದೆಯಾ, ಇದು ಯಾವುದು ತರವಲ್ಲ. ಒಂದು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತಕ್ಕಂಥ ಮಾತು ಕೊಟ್ಟಾಗ ಅವ್ರ ಹತ್ರ ಒಂದು ಮಾತು ಕೇಳ್ಕೊಂಡೆ ನಾನು, ಸ್ವಾಮಿ ಇಲ್ಲಿ ಜಾಗ ಇಲ್ಲ ಸ್ಕೂಲ್ ಕಟ್ಟೋದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ, ಆಗ ಇದೇ ನಮ್ಮ ಪಕ್ಕದ ಗ್ರಾಮದಲ್ಲಿ ಪಟೇಲ್ರ ಸೊಸೆಯಾದಂತಕ್ಕಂಥ ಗಂಗನಂಜಮ್ಮನವರ ಮಕ್ಕಳು ಮತ್ತು ಗಂಗನಂಜಮ್ಮನವರು 37 ಗುಂಟೆ ಜಾಗವನ್ನು ಇಲ್ಲಿ ಉಚಿತವಾಗಿ ದಾನವನ್ನು ಕೊಟ್ಟು ಆ ಕೊಟ್ಟಂತಕ್ಕಂಥ ಒಂದು ಜಾಗದಲ್ಲಿ ಇಂಥ ಒಂದು ನಿರ್ಮಾಣ ನಡೀತಿದೆ ಅನ್ನೋದು ಭಾಳ ಅಪಾರವಾದಂತಕ್ಕಂಥ ಖುಷಿಯನ್ನು ತಂದುಕೊಟ್ಟಂತಕ್ಕಂಥ ಒಂದು ದಿನಾಚರಣೆಯನ್ನು ಇವತ್ತು ನಮ್ಮ ಮಕ್ಕಳು ಮತ್ತು ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ನಮಗೆ ಕೊಟ್ಟಿದ್ದಾರೆ ಅಂದರೆ ಇದು ಖಂಡಿತ ಮರಿಲಾರದಂತಕ್ಕಂಥ ಒಂದು ಗುರಿ ಅಂತಕ್ಕಂಥ ಮಾತನ್ನು ಈ 2 ಮಾತನ್ನು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ಇದನ್ನು ನಡೆಸ್ಕೊಂಡೋಗಿ ಇದನ್ನು ನೋಡಿ ಕಲಿಯೋಂತಕ್ಕಂಥ ಅವಕಾಶವನ್ನು ನಾವು ಪಡಿಬೇಕು. ಏಕೆಂದರೆ ನಾನು ಒಬ್ಬ ಅವಿದ್ಯಾವಂತನಾದರೂ ಕೂಡ ಬುದ್ಧಿಯಲ್ಲಿ ಜ್ಞಾನೋದಯವಾಗಿ ಧರ್ಮದಲ್ಲಿ ಹೆಜ್ಜೆಯನ್ನು ಮುಂದಿಟ್ಟು ಧಾರ್ಮಿಕವನ್ನು ತೋರಿಸಿಕೊಟ್ಟು ಇವತ್ತು ಇಲ್ಲೊಂದು ಕ್ಷೇತ್ರವನ್ನು ಮಾಡಿ ಈ ಕ್ಷೇತ್ರದಲ್ಲಿ ಇಂಥ ಒಂದು ಗುರಿಯನ್ನು ನಮ್ಮ ಶಿಕ್ಷಕರು ಮಾಡಿದ್ದಾರೆ ಅಂದರೆ ಇದು ನಾವೆಲ್ಲರೂ ಖುಷಿ ಪಡುವಂತಕ್ಕಂಥ ವಿಚಾರ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಭಕ್ತ ಮುನೇಶ್ವರ ಟ್ರಸ್ಟ್ ವತಿಯಿಂದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಶೈಕ್ಷಣಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಶ್ರೀ 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 ರಂಗನಾಥಾನಂದ ಮಹಾಸ್ವಾಮೀಜಿಯವರು ರಾಷ್ಟ್ರಕವಿ ಕುವೆಂಪುರವರು ಹೇಳಿರುವಂತೆ ನೇಗಿಲ ಯೋಗಿ ಮರೆತೇ ಹೋಗ್ತಕ್ಕಂಥ ಜನಪದ ಜೀವ ವೈವಿಧ್ಯವನ್ನು ಈ ಸುಗ್ಗಿ ಹಬ್ಬವನ್ನು ಇಲ್ಲಿ ಏರ್ಪಡಿಸಿ ಮಕ್ಕಳಿಗೆ ಮಾತೆಯರಿಗೆ ಎಲ್ರಿಗೂ ಇಲ್ಲಿ ಮುಖ್ಯೋಪಾಧ್ಯಾಯರಿರ್ಬೋದು, ಪ್ರಾಂಶುಪಾಲರಿರ್ಬೋದು, ಶಿಕ್ಷಕರಿರ್ಬೋದು, ಶಿಕ್ಷಕಿಯರಿರ್ಬೋದು, ಸಿಬ್ಬಂದಿ ವರ್ಗದಿರ್ಬೋದು, ಶ್ರೀ ಕ್ಷೇತ್ರ ಮುಕ್ತ ಮುನೇಶ್ವರ ಕ್ಷೇತ್ರದ ಎಲ್ಲ ಟ್ರಸ್ಟಿಗಳಿರ್ಬೋದು, ಅವರೆಲ್ಲರ ಸಹಕಾರದಿಂದ ಮಕ್ಕಳ ಮನಸ್ಸಿನಲ್ಲಿ ಉಳಿತಕ್ಕಂಥ ಕಾರ್ಯಕ್ರಮವನ್ನು ಮಾಡಿರೋದಕ್ಕೆ ತಮಗೆಲ್ಲರಿಗೂ ವಂದನೆ, ಅಭಿನಂದನೆಗಳು.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.